ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ರತ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮೋಹನ್ ದಾಸ್ ಶಿರಾಜ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆ, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರ್ತಕ್ಕಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಸುಮಿತ್ರಾ ಮುಖಮಲೆ ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ತಾಲೂಕು ರೆಡ್ ಕ್ರಾಸ್ ಸಮಿತಿಯ ಸಭಾಪತಿಯಾಗಿರ್ತಕ್ಕಂತಹ ಸುಧಾಕರ್ ರೈ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮ PMC ಶಾಲೆಯ SMCಯ ಅಧ್ಯಕ್ಷರಾಗಿರ್ತಕ್ಕಂತಹ ವೆಂಕಟ ತಂಬೇಕೋಳಿ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರು ಆಗಿರ್ತಕ್ಕಂತಹ ಲಯನ್ಸ್ ಪ್ರವೀಣ್ ಮುನ್ನೋಡಿ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಭಾರತದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ ಮೊನ್ನೆ ನಡೆದಿರ್ತಕ್ಕಂತಹ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿರ್ತಕ್ಕಂತಹ 24 ಗಂಟೆ ಕೂಡ ಒಂದು ಬೋನಾಯಿಸಿದರೆ ನಮಗೆ ರಕ್ತದ ಅರೇಂಜನ್ನು ಮಾಡಿ ಇತ್ತೀಚೆಗೆ ಇಲ್ಲಿ ಊರಿನವರು ತುಂಬ ಜನಕ್ಕೆ ಅಲ್ಲಿ ಬ್ಲಡ್ ಸ್ಟಾಕ್ ಇಲ್ಲ, ಅಂದರೆ ಬೇಸಿಗೆಯಲ್ಲಿ ಬ್ಲಡ್ ಸ್ಟಾಕ್ ಇಲ್ಲ, ಆದರೂ ಕೂಡ ಇರುಪಣ್ಣೆಗೆ ರಟ್ಟು ಅಂತೇಳಿ ತುಂಬ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಒಬ್ಬ ದೇವಮಾನವ ಅಂತೇಳಿ ಧೈರ್ಯದಲ್ಲಿ ಇಂಥವರೆಲ್ಲ ಹೇಳ್ಬೋದು ಅಂತ ಹೇಳುವಂಥ ವಿಚಾರದೊಂದಿಗೆ ಪ್ರವೀಣ್ ಸರ್ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇವತ್ತಿನ ಗೌರವವನ್ನು ಸ್ವೀಕರಿಸಿರ್ತಕ್ಕಂತಹ ನನ್ನ ಗುರುಗಳು, ಬಹುಶಃ ನಾನು ಶಾಲೆಯನ್ನು ಅರ್ಧದಲ್ಲಿ ಬಿಟ್ಟಾಗುವಾಗ ನನ್ನನ್ನು ಮತ್ತೆ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂತಹ ವೆಂಕಟ ಸರ್ ಇದ್ದಾರೆ. ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಇವತ್ತು ನಮ್ಮಿಂದ ಗೌರವವನ್ನು ಸ್ವೀಕರಿಸಿರ್ತಕ್ಕಂತಹ PR ಇಂಡಸ್ಟ್ರಿ ಇದರ ಮಾಲಕರು ಆಗಿರ್ತಕ್ಕಂತಹ ರವೀಂದ್ರ ಸರ್ ರವೀಣ ಅಂತೇಳಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಅವರ ಪಾಲುದಾರರಾಗಿರ್ತಕ್ಕಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದರ ಮಾಲಕರಾಗಿರ್ತಕ್ಕಂತಹ ಜಾರ್ಜ್ ಸರ್ ಇದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೇಶವ್ ಕಣ್ಕರ್ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರತ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ರಕ್ತದಾನಿಗಳಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. KVG ಮಹಾವಿದ್ಯಾಲಯದ ದಂತ ಮಹಾವಿದ್ಯಾಲಯದ ಸಿಬ್ಬಂದಿಗಳು ಮತ್ತು ಅದರ ತಂತ್ರಜ್ಞರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಮ್ಮೆಲ್ಲರ ರಕ್ಷಣೆಗಾಗಿ ಪ್ರಾಣವನ್ನು ಪಣ ತೊಟ್ಟು ದೇಶ ಸೇವೆಯನ್ನು ಮಾಡ್ತಾ ಹಾಲಿ ಸೈನಿಕರಾಗಿರ್ತಕ್ಕಂತಹ ಹರ್ಷಿತ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಎಲ್ಲರ ಜೊತೆಯೊಂದಿಗೆ ಆಗಿದೆ. ಅತ್ಯಂತ ಸಂತೋಷ. ಹರ್ಷಿತ್ ಸರ್, ನೀವು ಊರಲ್ಲಿದ್ದರೂ ಕೂಡ ನಿಮ್ಮನ್ನು ಕರಿಬೇಕು ಅಂತ ಹೇಳುವಂಥ ವಿಚಾರ ನನಗೆ ತುಂಬ ಸಂತೋಷ ಆಯಿತು. ನಾನು ಕೂಡ ದೇಶ ಸೇವೆಗೆ ಹೋಗಬೇಕು ಅಂತಿದ್ದ, ಬಹುಶಃ ನನಗೆ ಅವಕಾಶ ಸಿಗಲಿಲ್ಲ. ನಮ್ಮಲ್ಲಿರತಕ್ಕಂಥ ಆಂಬ್ಯುಲೆನ್ಸ್ಗೆ ಅಮರ ಸೇನ ಅಂತ ಹೇಳುವಂಥ ಹೆಸರನ್ನು ಇಡಲಿಕ್ಕೆ ದೇಶದ ಸೈನಿಕರಿಗೆ ಕಾರಣ ಅಂತ ಹೇಳುವಂಥ ವಿಚಾರದೊಂದಿಗೆ ತಾವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೀರಾ, ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಮರ ಸೇನೆ ಸಂಘದ ಅಧ್ಯಕ್ಷರಾಗಿರುವಂಥ ಮೋಹನ್ ದಾಸ್ ಸರ್, ವೆಂಕಟ ಸರ್, ಕಿರಣ್ ಸರ್ ಎಲ್ಲ ಸೇರಿರುವಂಥ ನನ್ನ ಬಂಧು ಮಿತ್ರರು, ನನಗೆ ಆ್ಯಕ್ಚುಲಿ ನೈಟ್ ಕಾಲ್ ಮಾಡಿದ್ರು. ಸರ್ ನೀವು ಫ್ರೀ ಇದ್ದೀರಾ ಅಂತ ಕೇಳುವ, ನನಗೆ ವಿಷಯ ಎಂತ ಅಂತ ಕೇಳುವಾಗ ಅವರು ರಕ್ತದಾನ ಅಂತ ಒಂದು ಹೇಳಿದ್ರು. ಸರಿ, ಓಕೆ ನಾನು ಬರ್ತೀನಿ ಅಂತ ಹೇಳಿ 9:30 ತಲುಪ್ತೀನಿ. ನಾನು ಯಾರು ಅಂತಲೇ ಕೇಳಿಲ್ಲ, ನೀವು ಯಾರು ಮಾತಾಡ್ತಿದ್ದೀರಾ ಏನು ಅಂತ. ಮತ್ತೆ ಕೇಳಿದೆ, ಯಾರು ಸರ್ ನೀವು?
ನಾನು ಚಂದ್ರಶೇಖರ್ ಸರ್ ಅಂತ ಹೇಳಿ. ಸರಿ, ಓಕೆ. ನನ್ನ ಭಾರತೀಯ ಸೇನೆಯಲ್ಲಿ ನಾನು 15 ವರ್ಷ ಆಯ್ತು. ಇವಾಗ ಕೂಡ 6ನೇ ವರ್ಷ ಜಮ್ಮುವಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಫೀಸಿಂದು ನಮ್ಮ ಸರ್ವಿಸಲ್ಲಿ ಒಂದು ಓಫೀಸಿಂದ ಒಂದು ಸೇವೆಯಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಒಂದು ಕರೆಯುವ ಒಂದು ಉದ್ದೇಶದಲ್ಲಿ ಸರ್ ಕೇಳಿದಾಗ ನಾನು ಏನಿದೆ ಹೇಳಿಲ್ಲ. ಸರ್ ನಾನು ಬರ್ತೇನೆ ಸರ್ ಮಾರ್ನಿಂಗ್ ಅಂತ ಹೇಳಿ ನನಗೊಂದು ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದ ಹೇಳುತ್ತೇನೆ. ನನ್ನ ಒಂದೆರಡು ಮಾತು ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಸರ್. ಯಾರಿಗೂ ತಿಳಿಯದಿದ್ರು, ಯಾರು ತಿಳಿಸಿದ್ರು ಅಂತ ಕೇಳಿದ್ರು, ಬಟ್ ನಮಗೆ ತಿಳಿತದೆ. ದೇಶದ ರಕ್ಷಣೆಗೆ ನಿಮ್ಮ ಸೇವೆ ಮುಂದುವರಿಕೆ ಖಂಡಿತ ಮತ್ತೊಮ್ಮೆ ನಿಮ್ಮನ್ನು ಗೌರವಿಸುವ ದಿನಗಳು ಖಂಡಿತ ಬರ್ತದೆ. ನಾವು ಮತ್ತೊಮ್ಮೆ ಏನು ರೆಡಿ ಮಾಡಲಿಕ್ಕಾಗಲಿಲ್ಲ, ಗೌರವಿಸಲಿಕ್ಕಾಗಿ ನಿಮ್ಮನ್ನು ಖಂಡಿತ ಕರೀತೇವೆ ಅಂತ ಹೇಳುವಂಥ ಭರವಸೆಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮೊಂದಿಗೆ ಇವತ್ತು ಕಿವಿಜಿ ಮಹಾದಂತ ವಿದ್ಯಾಲಯದ PRO ಕಮಲಾಕ್ಷ ಸರ್ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಆಯೋಜನೆಗೆ ಶಕ್ತಿ ಮೀರಿ ಶ್ರಮಿಸಿರ್ತಕ್ಕಂಥವರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗ್ತದೆ. ತನ್ನ ಪುತ್ರ ಉದ್ಯೋಗ ನಿಮಿತ್ತ ಟ್ರೈನಿಗೆ ತೆರಳಬೇಕು. ನಾವೆಲ್ಲರೂ ಒಂದು 2 ನಿಮಿಷ ಲೇಟ್ ಆಗಿ ನಿಲ್ಲುತ್ತೇವೆ. ಟ್ರೈನ್ ನಿಲ್ಲುವ ಸಾಧ್ಯತೆ ತುಂಬ ಕಡಿಮೆ. ಹಾಗೆ ಅವರನ್ನು ಗೌರವಿಸಬೇಕು ಅಂತ ವೆಂಕಟ್ ದಂಬೆಕೋಳಿ ಸರ್ ಅವರೊಂದಿಗೆ ಕೇಳಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಅಭಿಲಾಷ ಮೇಡಮ್ ತಮಗೆ ಕೇಳಿಕೊಳ್ತಾ ಇದ್ದೇನೆ. ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಗುತ್ತಿಗಾರು ಶ್ರೀ ರವೀಂದ್ರ ಗೌಡ ಮರಕಳ, ನಿವೃತ್ತ ಸೈನಿಕರು. ದಿನಾಂಕ 16/8/2025 ಶನಿವಾರದಂದು ಪಾವರ್ಗದ ಸಭಾಭವನ ಗ್ರಾಮ ಪಂಚಾಯತ್ ಗುತ್ತಿಗಾರು ಇಲ್ಲಿ ನಡೆದ ಸನ್ಮಾನ ಸಮಾರಂಭದಂದು ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಗೌರವ ಸಲಹೆಗಾರರು, ಸರ್ವ ಸದಸ್ಯರು, ಊರ ನಾಗರಿಕರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀಯುತರು ಬಾಬುಗೌಡ ಮತ್ತು ಸೀತಮ್ಮ ದಂಪತಿಗಳ ಪುತ್ರರಾಗಿ ಕಡಬ ತಾಲೂಕು ದೋಲ್ಪಾಡಿ ಗ್ರಾಮದ ಮರಕಡ ಮನೆಯಲ್ಲಿ 17/4/1963ರಲ್ಲಿ ಜನಿಸಿದರು. ವಿದ್ಯಾಭ್ಯಾಸವನ್ನು ದೋಲ್ಪಾಡಿ, ಬೊಬ್ಬೆಕೇರಿ, ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿನ, ಸೈಂಟ್ ಫಿಲೋಮಿನಾ, ಸೈಂಟ್ ಅಲೋಷಿಯಸ್ ಈವ್ನಿಂಗ್ ಕಾಲೇಜು ಮಂಗಳೂರಿನಲ್ಲಿ ಪಡೆದಿದ್ದು, ಇವರು ದೇಶದ ಸೇನೆಯಲ್ಲಿ 20/11/1984ರಿಂದ 31/7/2001ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಸೇವಾ ಸಂದರ್ಭದಲ್ಲಿ ಮಧ್ಯಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರ ನಂತರ ಕೃಷಿ ಕಾರ್ಯ ಸೇರಿದಂತೆ ಧಾರ್ಮಿಕ, ಸಾಮಾಜಿಕ ಕ್ಷೇತ್ರ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ರೋಟರಿ ಕ್ಲಬ್ನ ಸಕ್ರಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪತ್ನಿ ಪುಷ್ಪಾವತಿಯವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಸ್ತುತ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಈ ಹಿಂದೆ ನಮ್ಮೂರ ಗುತ್ತಿಗಾರಿನಲ್ಲಿ ಸೇವಾ ಸಂದರ್ಭದಲ್ಲಿ ಎಲ್ಲ ಜನರ ಅಚ್ಚುಮೆಚ್ಚಿನ ನರ್ಸ್ ಆಗಿ ಜನಮನ ಗೆದ್ದಿದ್ದಾರೆ. ಇವರ ಮಗ ಪ್ರತೀಕ್ MFSC ಓದಿದ್ದು ಆಂಧ್ರ ಪ್ರದೇಶದಲ್ಲಿ ಉದ್ಯೋಗಿಯಾಗಿದ್ದಾರೆ. ಸೊಸೆ ಮೇಘನಾ BE ಮಾಡಿ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಮಗಳು ಪ್ರತೀಕ್ಷಾ ಶಿವಮೊಗ್ಗದಲ್ಲಿ ಪಶುವೈದ್ಯಕೀಯ ಪದವಿಯನ್ನು ಫೈನಲ್ ಡಿಗ್ರಿ ಓದುತ್ತಿದ್ದಾರೆ. ಇವರು PR ಎಂಟರ್ಪ್ರೈಸಸ್ ರಾಮಕುಮೇರಿ ಬೆಳ್ಳಾರೆ ಎಂಬ ಸ್ಟೀಲ್ ಇಂಡಸ್ಟ್ರಿ ಸಂಸ್ಥೆಯನ್ನು ನಡೆಸುತ್ತಿದ್ದು, ನಮ್ಮ ಟ್ರಸ್ಟ್ ಸೇವಾ ಕಾರ್ಯಗಳನ್ನು ನಿರಂತರ ಸಹಕಾರ ನೀಡುತ್ತಿದ್ದು, ಸ್ವಯಂ ಪ್ರೇರಣೆಯಿಂದ ತಾವು ಮತ್ತು ನಮ್ಮೂರ ಕೊಳಗೈ ದಾನಿ ಕೇಶವಗೌಡ ಕಳಕಲ್ ಅವರೊಂದಿಗೆ ಸೇರಿ ಟ್ರಸ್ಟಿಗೆ ಗಾಡ್ರೇಜ್ ನೀಡಿದ್ದು, ಇವರ ಸೇವಾ ಮನೋಭಾವವನ್ನು ಮೆಚ್ಚಿಸುವಂತಹದ್ದು. ಅದನ್ನು ಹೆಮ್ಮೆಯಿಂದ ಸ್ವೀಕರಿಸುತ್ತಿದ್ದೇವೆ. ದೇವರು ನಮಗೆ ಮತ್ತು ಮನೆಯವರಿಗೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಎಂದು ಶುಭ ಹಾರೈಸುತ್ತಾ ಈ ಒಂದು ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಚಂದ್ರಶೇಖರ್ ಕಡೋಡಿ, ಕಾರ್ಯದರ್ಶಿ ಯತೀಂದ್ರ ಕಟ್ಟಕೋಡಿ, ಕೋಶಾಧಿಕಾರಿ ಸುಕುಮಾರ್ ಕೋಡಮು, ಉಪಾಧ್ಯಕ್ಷರು ಮೋಹನ್ ದಾಸ್ ಶ್ರೀರಾಜ್. ತುರ್ತು ಕಾರ್ಯನಿಮಿತ್ತ ತೆರಳುತ್ತಿದ್ದೀರಾ. ಗಾಡ್ರೇಜನ್ನು ನಮಗೆ 2 ವರ್ಷದ ಹಿಂದೆ ನೀಡಿದ್ದೀರಾ. ಆ ಗಾಡ್ರೇಜ್ನ ಉಪಯೋಗ ತುಂಬ ಚೆಂದ ಆಗ್ತಾ ಉಂಟು.
ತಾವು ಕರೆಯಿಂದ ಕೆಲವರಿಗೆ ಶುಭಾಶಯಗಳನ್ನು ತಿಳಿಸಿ ನಾವು ತಿಳ್ಬೋದು. ದಯವಿಟ್ಟು ಶುಭಾಶಯಗಳನ್ನು ತಿಳಿಸುವುದು. ಮೊದಲಾಗಿ ಇಂಥವತ್ತು ಒಳ್ಳೆಯ ಪುಣ್ಯದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದು ಮತ್ತು ಇಂಥ ಒಂದು ಸಂಸ್ಥೆಗೆ ಅಮರ ಸೇನಾ ರಕ್ತದಾನ ಶಿಬಿರ ಒಂದು ಸಂಘಟನೆ ಇಂಥ ಒಂದು ಸಂಸ್ಥೆಗೆ ನಮಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೆ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಬೇಕು, ಹಾಗಾದರೆ ಮಾತ್ರ ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಇದು ಸಂದರ್ಭ ಬರ್ತದೆ. ಗುತ್ತಿಗಾರಲ್ಲಿ ನಾವೊಂದು 6-7 ವರ್ಷ ನಾನು ಇಲ್ಲಿದ್ದೆ. ಒಳ್ಳೆಯ ಹೃದಯವಂತಿಕೆ ಇರುವಂಥ ಜನ ಇಲ್ಲಿದ್ದಾರೆ. ನಾನು ಯಾವಾಗಲೂ ಹೇಳೋದುಂಟು, ಗುತ್ತಿಗಾರನವರು ಒಂದು ಕರ್ನಾಟಕದ ಪಂಜಾಬಿಗಳು ಅಂತಿದೆ. ಅತಿ ಸತ್ತರ ಇರ್ಬೋದು, ಹೃದಯವಂತಿಕೆ ಇರ್ಬೋದು, ಸೌಜನ್ಯತೆ ಉಳ್ಳ ಜನರು ನೋಡುವಾಗ ಸ್ವಲ್ಪ ಕಠಿಣ ಇದ್ದರೂ ಕೂಡ ಅಂತರಂಗದಲ್ಲಿ ಒಳ್ಳೆಯ ಈ ಪರಿಸರದ ಜನ ಎಲ್ಲ ಒಳ್ಳೆಯ ಜನರು. ಹಾಗಾಗಿ ನಿಮಗೆಲ್ಲರಿಗೂ ಈ ಅಮರ ಸುದ್ದಿಯವರು ರಕ್ತದಾನ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ರಕ್ತದಾನ ಮಾಡಿದ್ದೇನೆ. ಇಂಥ ಅವಕಾಶಗಳನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಬೇಕು. ಅತ್ಯಂತ ಶ್ರೇಷ್ಠವಾದ ದಾನ ರಕ್ತದಾನ. ಇದನ್ನು ಎಲ್ಲರೂ ಒಂದು ಸೇವೆ ಅಂತ ಹೇಳಿಕೊಂಡು ತಾವು ಮುಂದೆ ಬಂದು ರಕ್ತದಾನ ಮಾಡಿ ಎಂದು ಹೇಳ್ತಾ ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನು ಮುಂದೆ ಇಂಥ ಕಾರ್ಯಕ್ರಮವನ್ನು ನಡೆಸುವಂಥ ಶಕ್ತಿ ದೇವರಿಗೆ ಕೊಡಲಿ ಅಂತ ಶುಭಾಶಯಿಸ್ತ ಪ್ರಾರ್ಥಿಸುತ್ತಾ ಹನ್ನೆರಡು ಮಿತಿಗಳನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಶುಭವನ್ನು ಹಾರೈಸಿದಂತಹ ರಕ್ತ ಸೇವೆಗಳಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೀರಾ. ಒಂದೆಡೆ ಹಾಡಿ ಸೈನಿಕರಾದರೆ ಇನ್ನೊಂದೆಡೆ ದೇಶ ಸೇವೆಯನ್ನು ಮುಗಿಸಿ ಬಂದಿರತಕ್ಕಂತಹ ನಿವೃತ್ತ ಸೈನಿಕರನ್ನು ಗೌರವಿಸಿದಂತಹ ಸಂತಸ ನಮ್ಮೊಂದಿಗೆ. ನಮ್ಮ ಈ ಪದ್ಧತಿಯಂತೆ ತೆರಳುತ್ತಿರುವಂತಹ ಇವರಿಗೆ ಗೌರವ ಸ್ಮರಣಿಕೆಯನ್ನು ಸುಕುಮಾರ್ ಕೋಡಬ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಪಾಲುದಾರರು ಸಂಯೋಜಕರು ಆಗಿರ್ತಕ್ಕಂತಹ ಲಯನ್ಸ್ ಕ್ಲಬ್ ಹಿರಿಯಡ್ಕ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರ ಸರ್ ಆಗಮಿಸಿದ್ದೀರಾ. ತಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ವೆಂಕಪ್ಪಗೌಡ ನಿವೃತ್ತ ದಿನಾಂಕ 16/8/2025 ಶನಿವಾರದಂದು ಪವಾರ್ಕ ಸಭಾಭವನ ಗ್ರಾಮ ಪಂಚಾಯತ್ ಹುದ್ದೆಗಾರರು ಇಲ್ಲಿ ನಡೆದ ಸನ್ಮಾನ ಸಮಾರಂಭದಂದು ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಗೌರವ ಸಲಹೆಗಾರರು, ಸರ್ವ ಸದಸ್ಯರು, ಊರ ನಾಗರಿಕರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿ ಗೌರವ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮಂಡೆಕೋಲು ಗ್ರಾಮದ ನಾರಾರು ಏನಾಣ್ಯ ಮನೆತನದ ದಿವಂಗತ ರಾಮಣ್ಣಗೌಡ ಮತ್ತು ದಿವಂಗತ ಕಾವೇರಿ ದಂಪತಿಗಳ ಪುತ್ರರಾಗಿರುವ ತಾವು MA ಪದವೀಧರರು 1987ರಲ್ಲಿ ಬಂಟ್ವಾಳದ SVS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು 1979ರಲ್ಲಿ ಸರ್ಕಾರಿ ಸೇವೆಗೆ ಪಾದಾರ್ಪಣೆಗೊಂಡಿರುವಿರಿ. 1991ರಲ್ಲಿ ಗುತ್ತಿಗಾರ ಪ್ರೌಢಶಾಲೆಗೆ ವರ್ಗಾವಣೆಗೊಂಡು 15 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ವಿದ್ಯಾರ್ಥಿಗಳ ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ. 2006ರಲ್ಲಿ ಕನ್ನಡ ಉಪನ್ಯಾಸಕರಾಗಿ ಬಡ್ತಿ ಹೊಂದಿ ಪಂಜಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 19 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಣೆಯೊಂದಿಗೆ 2 ಬಾರಿ ಪ್ರಭಾರ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ನಿಮ್ಮದು. ತನ್ನ ವೃತ್ತಿ ಜೀವನದ ಅವಧಿಯಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಹಾಗೂ ಕ್ರೀಡಾಕೂಟಗಳ ಯಶಸ್ವಿ ಆಯೋಜನೆಯೊಂದಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿ ವಿದ್ಯಾರ್ಥಿಗಳ ಸುಂದರ ಭವಿಷ್ಯ ನಿರ್ಮಾಣದಲ್ಲಿ ಶ್ರಮ ವಹಿಸಿದ ನೀವು ಅಭಿನಂದನಾರ್ಹರು. ಪಂಜಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸತತ 4 ವರ್ಷಗಳಿಂದ 100% ಫಲಿತಾಂಶ ತರುವಲ್ಲಿ ತಮ್ಮ ಶ್ರಮ ಅಪಾರ. ವೃತ್ತಿಯ ಜೊತೆಗೆ ಗುತ್ತಿಗಾರರು ಲಯನ್ಸ್ ಸಂಸ್ಥೆಯ ಸದಸ್ಯನಾಗಿ ಸೇವಾ ಕೈಂಕರ್ಯದಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಂಡಿರುವ ತಾವು ಸಂಸ್ಥೆಯ ವಿವಿಧ ಜವಾಬ್ದಾರಿಗಳನ್ನು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿರುವಿರಿ. ನಿಮ್ಮ ಸೇವಾ ತತ್ಪರತ ಸಾರ ಪತ್ನಿ ಶ್ರೀಮತಿ ಕುಸುಮಾವತಿ ಹಾಗೂ ಮಕ್ಕಳಾದ ಡಾಕ್ಟರ್ ಮಧುಶ್ರೀ, ಮನೀಶ್ ಹಾಗೂ ಅಳಿಯ ನಿನ್ಯಾಸ್ ಎಂಬಿ ಅವರೊಂದಿಗೆ ಸುಂದರ ಸುಖ ಸಂಸಾರ ನಿಮ್ಮದು. ತಾವು
ವಿವಿಧ 36 ವರ್ಷಗಳ ಸೇವೆ ಸಲ್ಲಿಸಿದ್ದು, ಗುತ್ತಿಗಾರಿನಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿ ಸಮೂಹವನ್ನು ಹೊಂದಿದ್ದು, ತಾವುಗಳು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ಬಿನ ಸಕ್ರಿಯ ಸದಸ್ಯರು ಆಗಿದ್ದು, ಧಾರ್ಮಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಮಾಡುತ್ತಾ ಬಂದಿದ್ದು, ತಮ್ಮ ಟ್ರಸ್ಟ್ನ ಸೇವಾ ಕಾರ್ಯಗಳಿಗೆ ನಿರಂತರ ಸಹಕಾರ ಮಾಡುತ್ತಿದ್ದೀರಿ. ವೃತ್ತಿ ಜೀವನದಲ್ಲಿ ಹಲವು ಶಾಲೆ ಬಿಟ್ಟ ಮಕ್ಕಳನ್ನು ತಾವು ಮತ್ತೆ ಶಾಲೆಗೆ ಸೇರಿಸಿದ್ದೀರಿ. ಅವರಿಗೆ ಹೊಸ ಜೀವನಗಳಿಗೆ ಸಹಕಾರ, ನಿಮ್ಮ ಸಮಾಜಮುಖಿ ಕಾರ್ಯಕ್ಕೆ ಕೈಗನ್ನಡಿ. ನಿಮ್ಮ ನಿವೃತ್ತಿ ಜೀವನಕ್ಕೆ ಶುಭಾಶಯಗಳೊಂದಿಗೆ ವಂದನೆಗಳೊಂದಿಗೆ ಅಧ್ಯಕ್ಷರು ಚಂದ್ರಶೇಖರ್ ಕಡೋಡಿ, ಕಾರ್ಯದರ್ಶಿ ಯತೀಂದ್ರ ಕಟ್ಟಕೋಡಿ, ಕೋಶಾಧಿಕಾರಿ ಸುಕುಮಾರ್ ಕೊಡಂಬು, ಉಪಾಧ್ಯಕ್ಷರು ಮೋಹನ್ ದಾಸ್ ಸಿರಾಜ್. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ವೆಂಕಟಗೌಡ ನಿವೃತ್ತ ಪ್ರಾಂಶುಪಾಲರು ತಾವು ಉನ್ನತ ಮಾತುಗಳನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರುಗಳೇ, 117 ಲಯನ್ಸ್ ಕ್ಲಬ್ ಹಿರಿಯ ಇದರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿರುವಂತಹ ಸುಧಾಕರ್ ಸರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವೆಂಕಟರಮಣ ದಮ್ಮೆಕೊಡಿಯವರೇ, ಗುತ್ತಿಗಾರ ಅಧ್ಯಕ್ಷರಾದಂತಹ ಪ್ರವೀಣ್ ಮುಂಡೋಡಿಯವರೇ ಹಾಗೂ ದಂತ ವಿದ್ಯಾಲಯದ ಮೇಲ್ವಿಚಾರಕರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಈ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಸಂಸ್ಥೆ ಗುತ್ತಿಗಾರರ ಪ್ರಸ್ತುತ ಸಾಲಿನ ಉಪಾಧ್ಯಕ್ಷರಾಗಿರುವಂತಹ ಮೋಹನ್ ಅವರೇ ಹಾಗೂ ಇದೀಗ ಒಂದು ಆ ಸಂಸ್ಥೆಯನ್ನು ಹುಟ್ಟು ಹಾಕಿ ಇಡೀ ಗುತ್ತಿಗಾರಿನ ಆಸುಪಾಸಿನ ಜನರಿಗೆ ಮತ್ತು ಸುಳ್ಯ ತಾಲೂಕಿನಾದ್ಯಂತ ಸೇವೆಯನ್ನು ಮಾಡುತ್ತಿರುವಂತಹ ನನ್ನ ಶಿಷ್ಯ, ಸಾಮಾನ್ಯವಾಗಿ ಹೆಚ್ಚು ವಿದ್ಯಾಭ್ಯಾಸ ಇಲ್ಲ, ಆದರೂ ಕೂಡ ಮಾನವೀಯ ಸೇವೆಯನ್ನು ಸಲ್ಲಿಸುವಂತ ಒಂದು ಮನೋಸ್ಪಂದನೆ ಆ ಹುಡುಗನಲ್ಲಿದೆ. ಆತನಿಗೆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಡ್ತಾನೆ. ಆ ಒಳ್ಳೆಯ ದೃಷ್ಟಿಕೋನದಿಂದ ಇಂತಹ ಒಂದು ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿರುವಂತಹ ಚಂದ್ರಶೇಖರ್ ಕಡೋಡಿಯವರೇ ಹಾಗೂ ಎಲ್ಲ ಸದಸ್ಯರುಗಳು, ಅಧ್ಯಾಪಕರಿಗೆ, ಉಪನ್ಯಾಸಕರಿಗೆ ನಿವೃತ್ತಿ ಆದ ನಂತರ ಎಲ್ಲರೂ ಕೂಡ ಗುರುತಿಸುತ್ತಾರೆ. ಎಲ್ಲರೂ ಸನ್ಮಾನ ಮಾಡುವುದು ನಮ್ಮ ಒಂದು ಉದ್ದೇಶ ಆಗಿರುತ್ತದೆ. ನಾವು ಬೆಳೆಸಿದಂತಹ ಅನೇಕ ಮಂದಿ ಶಿಷ್ಯಂದಿರು ಸಮಾಜದಲ್ಲಿ ಒಳ್ಳೊಳ್ಳೆಯ ಉದ್ಯೋಗದಲ್ಲಿದ್ದಾರೆ, ಜನಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ನಮಗೆ ಅದನ್ನು ಕಂಡಾಗ ಅವರು ನಮ್ಮ ಶಿಷ್ಯ ಗುರುಗಳು ಎನ್ನುವಂತಹ ಮನೋಭಾವದಿಂದ ನಮ್ಮನ್ನು ಕಾಣ್ತಾ ಇದ್ದಾರಲ್ಲ, ಅದು ನಮಗೆ ಮನ ತುಂಬಿದಂತ ಒಂದು ಸಂತೋಷವನ್ನು ಕೊಡ್ತದೆ. ಅದಕ್ಕಿಂತ ಮಿಗಿಲಾದ ಸನ್ಮಾನ ನಮಗೆ ಯಾವುದೂ ಇಲ್ಲ. ಸಮಾಜದಲ್ಲಿ ಹೋಗುವಾಗ ಕೂಡ ನಿಮ್ಮ ಶಿಷ್ಯ ಅಂತ ಉಳಿದವರು ನಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಶಿಷ್ಯ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಶಿಷ್ಯ ಈ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ನಿಮ್ಮ ಶಿಷ್ಯ ಇಂತಹ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಿದಾಗ ನಮಗೆ ಅಲ್ಲಿಯೇ ಹೆಚ್ಚು ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ಅಂತಹ ಒಳ್ಳೆಯ ಕಾರ್ಯವನ್ನು ನಮ್ಮ ಶಿಷ್ಯರು ಮಾಡ್ತಿದ್ದಾರೆ. ಇವತ್ತು ಕೂಡ ಒಳ್ಳೆಯ ರಕ್ತದಾನವನ್ನು ಸಂಗ್ರಹಿಸುವಂತಹ ಕೆಲಸ ಇರಬಹುದು, ಅಥವಾ ದಂತ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೇವೆ ಇರಬಹುದು. ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆ ಅತ್ಯಂತ ಪ್ರಮುಖವಾದ್ದು. ಇಂತಹ ಕೆಲಸ ಕಾರ್ಯಗಳನ್ನು ಮುಂದೆಯೂ ಕೂಡ ನಡೆಸಿದ್ದು ಹೋಗಿ ನಮ್ಮಿಂದ ಆಗುವಂತಹ ಸಹಾಯವನ್ನು ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ. ನಮ್ಮ ಲಯನ್ಸ್ ಸಂಘ ಇರುವುದೇ ಸೇವೆಯನ್ನು ಮಾಡಲಿಕ್ಕೆ. ಸೇವೆಯೇ ನಮ್ಮ ಪರಮ ಗುರಿ. ಹಾಗಿದ್ದಾಗ ನಿಮ್ಮಂತಹ ಹುಡುಗರು ಮುಂದೆ ಬಂದಾಗ ನಾವು ಅದಕ್ಕೆ ಸಹಾಯ ಮಾಡಲಿಕ್ಕೆ ಮುಂದಿದ್ದೇವೆ ಅಂತ ಹೇಳುತ್ತಾ ಭರವಸೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ಅಭಿನಂದನೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅಂಗಗಳಲ್ಲಿ ಒಂದಾಗಿರ್ತಕ್ಕಂಥ ರಕ್ತದಾನ. ಈ ರಕ್ತದಾನದಲ್ಲಿ ನಿನ್ನೆ ರಜೆ ಇತ್ತು, ಇವತ್ತು ತುರ್ತು ಸಹಕಾರ ಸಂಘದ ಮ್ಯಾನೇಜರ್ ಅಂದರೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚೊಕ್ಕಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯದರ್ಶಿಯವರು ರಕ್ತದಾನವನ್ನು ನಿನ್ನೆ ಹೇಳಿದ್ದಾರೆ, ನನ್ನನ್ನು ಬೇಗ ಬಿಡಬೇಕು ಅಂತ ರಕ್ತದಾನವನ್ನು ಮಾಡಿ ತೆರಳುವರಿದ್ದಾರೆ. ನಮ್ಮಲ್ಲಿ ಒಂದು ಹೊಸ ಪದ್ಧತಿ ಹಾಕಿಕೊಂಡಿದ್ದೇವೆ. ಯಾಕೆಂತೇಳಿದರೆ ಇಲ್ಲಿ ರಕ್ತದಾನವನ್ನು ಮಾಡುವಂಥವರು ಯಾರೋ ನಾವು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಎಲ್ಲ ವರ್ಗದವರು ಕೂಡ ಮಾಡ್ತಾರೆ. ಆದರೆ ಆ ರಕ್ತದಾನಿಗಳನ್ನು ಒಂದು ಗುರುತಿಸಿ ಗೌರವಿಸುವಂತಹ ಒಂದು ಅವರಿಗೆ ಸನ್ಮಾನ ಮಾಡುವಂತಹ ಒಂದು ವೇದಿಕೆ ತುಂಬ ಕಡಿಮೆ ಬಿಟ್ಟು ನಾನು ನೋಡಲಿಲ್ಲ. ನಾವು ಇಲ್ಲಿ ಅಂದರೆ ನಾನು ಕೂಡ ರಕ್ತದಾನ ಮಾಡಿ ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂತಹ ಒಂದು ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಇದೊಂದು ಸ್ಫೂರ್ತಿಗಾಗಿ ಅಷ್ಟೇ, ಒಂದಷ್ಟು ಜನಕ್ಕೆ ಪ್ರೇರಣೆ ಆಗಲಿದ್ದೇಳುವಂಥ ವಿಚಾರಕ್ಕೆ. ಅದಕ್ಕಾಗಿ
ಈ ಕಾರ್ಯಕ್ರಮದ ಮಧ್ಯದಲ್ಲಿ ಅವರನ್ನು ಮೋಹನ್ ಪೊಯ್ಯಮಜೂರು ಇವರನ್ನು ನಾವೆಲ್ಲ ಗೌರವಿಸಿ ಕಳಿಸಿಕೊಡ್ಬೇಕಾಗಿದೆ. ಮೋಹನ್ ಪೊಯ್ಯಮಜೂರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರಂತರ ಸಹಕಾರವನ್ನು ಮಾಡ್ತಿರ್ತಕ್ಕಂತಹ ಅಮರ ಸಂಜೀವಿನಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಮಿತ್ರ ಚಿಕ್ಕಮುಡಿ ಬೆಳಿಗ್ಗೆಯಿಂದಲೇ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಒಬ್ಬ ಹೆಮ್ಮೆಯ ರಕ್ತದಾನಿಯಾಗಿ ಮೊನ್ನೆ ತಾನೇ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿರತಕ್ಕಂತಹ ಡಿಗ್ರಿ ಪದವಿಯನ್ನು ಪಡೆದಿರ್ತಕ್ಕಂತಹ ಕಲ್ಪನಾ ಇದ್ದ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ತಾವು ಇಂದಿನ ನಮ್ಮ ಈ ಒಂದು ಶಿಬಿರದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವವರು ಶ್ರೀ ಕೇಶವಗೌಡ, ಮಾಲಕರು, ಮಾತೃಶ್ರೀ ಗಾರ್ಮೆಂಟ್ಸ್ ಗುತ್ತಿಗಾರು. ತಮ್ಮನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯರೇ, ಶ್ರೀಯುತರು ಶಾಂತಪ್ಪಗೌಡ ಮತ್ತು ದೇವಕಿಯವರ ಪ್ರಥಮ ಪುತ್ರರಾಗಿ 28/4/1977ರಲ್ಲಿ ಜನಿಸಿದ್ದು, ತಮ್ಮ ವಿದ್ಯಾಭ್ಯಾಸವನ್ನು 1ನೇ ತರಗತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಕಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇನ್ಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಮಂಗಲದಲ್ಲಿ ಹಾಗೆ 8ನೇ ತರಗತಿಯ ನಂತರ PUCವರೆಗಿನ ವಿದ್ಯಾಭ್ಯಾಸವನ್ನು ಗುತ್ತಿಗಾರ ಕಾಲೇಜಿನಲ್ಲಿ ಪಡೆದಿದ್ದು, ಅತಿ ಕಷ್ಟದ ಜೀವನದಲ್ಲಿ ಇದ್ದ ಇವರು ಸ್ವತಃ ಸ್ವಉದ್ಯೋಗ ಆರಂಭಿಸಿ ಗುತ್ತಿಗಾರಿನಲ್ಲಿ ಕಳೆದ 25 ವರ್ಷಗಳಿಂದ ಮಾತೃಶ್ರೀ ಗಾರ್ಮೆಂಟ್ಸ್ ಎಂಬ ಸಂಸ್ಥೆಯಲ್ಲಿ ಹಾಗೂ ದಿನಪತ್ರಿಕೆ ವಿತರಣಾ ಪ್ರತಿನಿಧಿಯಾಗಿ, ಭಾರತ ಜೀವ ವಿಮಾ ಪ್ರತಿನಿಧಿಯಾಗಿ ಜನಸಾಮಾನ್ಯರೊಂದಿಗೆ ಬೆರೆಯುತ್ತಾ ತನ್ನಿಂದ ಒಂದಷ್ಟು ಜನರಿಗೆ ಉದ್ಯೋಗ, ಅನಾರೋಗ್ಯ ಸಂಬಂಧದ ಜನರಿಗೆ ಸಹಕಾರ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆಯನ್ನು ಮಾಡಿರುತ್ತಾರೆ. ಎಲ್ಲ ಸಂಘ ಸಂಸ್ಥೆಗಳಿಗೆ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಪ್ರಸ್ತುತ ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗುತ್ತಿಗಾರಿನಲ್ಲಿ ಪಿಗ್ಮಿ ಸಂಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪುತ್ರ ಮೋಹಿತ್ ರವರು ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಮಂಗಳೂರಿನಲ್ಲಿ ಪ್ರಥಮ ವರ್ಷದ ನರ್ಸಿಂಗ್ ಓದುತ್ತಿದ್ದು, ಮಗಳು ಹಸ್ತಿಕರವರು ಮೊರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆ ಬಲ್ನಾಡು ಇಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಪತ್ನಿ ಶ್ರೀಮತಿ ಇಂದಿರಾ ರವರು ಟೈಲರಿಂಗ್ ವೃತ್ತಿಯೊಂದಿಗೆ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಕೇಶವಣ್ಣರವರು ಟ್ರಸ್ಟ್ ಪ್ರಾರಂಭದಿಂದಲೂ ಸೇವಾ ಕಾರ್ಯಕ್ಕೆ ಸಹಾಯಧನ ಸೇರಿದಂತೆ ಸಂಪೂರ್ಣ ಸಹಕಾರ ಮಾಡುತ್ತಿದ್ದು, ಇದೀಗ ಟ್ರಸ್ಟ್ ಉಪಯೋಗಕ್ಕೆ ಶ್ರೀ ರವೀಂದ್ರ ಮರಕರ ಎಂಟರ್ಪ್ರೈಸಸ್ ಮೇರಿ ಬೆಳ್ಳಾರೆ ಇವರ ಜೊತೆಯಾಗಿ ವಾಟರೇಜ್ ನೀಡುವುದು ಇವರ ಸಮಾಜಮುಖಿ ಕಾರ್ಯಕ್ಕೆ ಸಾಕ್ಷಿ. ಇವರಿಗೆ ಮತ್ತು ಇವರ ಮನೆಯವರಿಗೆ ದೇವರು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಿ ಹರಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ನೀಡುತ್ತಿದ್ದೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಚಂದ್ರಶೇಖರ ಕಡೋಡಿ, ಕಾರ್ಯದರ್ಶಿ ಯತೀಂದ್ರ ಕಟ್ಟಕೋಡಿ, ಕೋಶಾಧಿಕಾರಿ ಸುಕುಮಾರ್ ಕೋಡಂಬು ಹಾಗೂ ಉಪಾಧ್ಯಕ್ಷರು ಮೋಹನ್. ನಾವು ಶಾಲೆಗೆ ಹೋಗುವಾಗ ಯೂನಿಫಾರ್ಮ್ ಅನ್ನು ನಮಗೆಲ್ಲ ವಿತರಣೆ ಮಾಡಿದರು. ಇವರ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳಿಕೊಡ್ತೇವೆ. ಅಮರಾಚಾರ್ಯ ಟ್ರಸ್ಟಿಗಳ ಅಧ್ಯಕ್ಷರಾಗಿ ನಾವು ಮೋಹನ್ ದಾಸ್ ಹಾಗೂ ನಮ್ಮ ಪ್ರಾಥಮಿಕ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ವೆಂಕಟನಗರಿ ಹಾಗೂ ಎಲ್ಲ ಸಹೋದ್ಯೋಗಿ ಬಂದಿದ್ದಾರೆ. ನಾನು ವಿಚಾರ ಏನು ಹೇಳೋದಂದರೆ, ಚಂದ್ರನ್ ಅವರು ಪ್ರಾರಂಭದಲ್ಲಿ ಈ ಅಮರ ಒಂದು 108 ಆಂಬುಲೆನ್ಸ್ ಅನ್ನು ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಅಡೆತಡೆಗಳನ್ನು ಎದುರಿಸಿದ್ದಾರೆ ಅಂದರೆ ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಅವರು ಪ್ರಾರಂಭದಲ್ಲಿ ಕಲೆಕ್ಷನ್ ಆಗದೆ ಅದು ಸ್ವಲ್ಪ ಸಮಯ ಮುಂದೆ ಹೋಗಲಿಲ್ಲ. ಅದರ ನಂತರ ಸ್ವಲ್ಪ ಸಮಯ ಕಾಲಾವಕಾಶ ತಗೊಂಡು ಅದು ಅತಿ ಕಷ್ಟದಲ್ಲಿ ಅವರು ಅದನ್ನು ನಿರ್ವಹಿಸಿ ಇದೀಗ ಸಮಾಜ ಸೇವಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವರು ಇನ್ನು ಮುಂದಕ್ಕೂ ಈ ಸಮಾಜ ಸೇವೆ ಮಾಡುವಂಥ ಆರೋಗ್ಯವನ್ನು ದೇವರು ಅನುಗ್ರಹಿಸಬೇಕು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಹಾಗೂ ನನ್ನನ್ನು ಅಭಿನಂದಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮದ ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ PMC ಶಾಲೆಯ SDMCಯ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತೇನೆ. ಅಮರ ಚಾರಿಟೇಬಲ್ ಟ್ರಸ್ಟ್ ಗುತ್ತಿಗಾರು ಇದರ ಉಪಾಧ್ಯಕ್ಷರು, ಈ ಸಭೆಯ
ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ದಾಸರವರೇ, ಅಮರ ಚಾರಿಟೇಬಲ್ ಟ್ರಸ್ಟ್ನ 24x7 ಸರ್ವಿಸಿನ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರ್ ಕೊರವಡಿಯವರೇ, ವೇದಿಕೆಯ ಮೇಲೆ ಯಾವಾಗಲೂ ಅಹಿರ್ನಿಶಿ ಈ ಒಂದು ರಕ್ತದಾನ ಶಿಬಿರ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಟೈಮ್ ಟು ಟೈಮ್ ಯಾವುದೇ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಆ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಪಿ ಸುಧಾಕರ್ ಅವರೇ, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಮುಂಡೋಡಿಯವರೇ, ಹಾಗೆಯೇ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತ್ರಾ ಮುಖಾಮಲೆಯವರೇ, ಹಿರಿಯಡ್ಕ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷರೇ, ಹಾಗೆಯೇ ಒಬ್ಬ ನಮಗೆಲ್ಲರಿಗೂ ಕೂಡ ಭಾಳ ಯಾವಾಗಲೂ ನೆನಪಿರ್ತಕ್ಕಂಥ ಒಂದು ಆಪರೇಷನ್ ಸಿಂಧೂರದ ಒಬ್ಬ ಸೇನಾನಿ, ಅದರಲ್ಲಿ ಕಾರ್ಯನಿರ್ವಹಿಸಿ ಇಂದು ಕೂಡ ಆ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಹರ್ಷಿತ್ ಎಳ್ಮಲೆಯವರೇ, ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಪ್ಪಗೌಡರವರೇ, ಹಾಗೆಯೇ KVG ದಂತ ವಿದ್ಯಾಲಯದ ಹಿರಿಯರೇ, ಹಾಗೆಯೇ ನಮ್ಮ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸರ್ ಜಯಬಂಧುಗಳೇ, ಬಹುಶಃ ಭಾಷಣವಂತ ಮಾಡುವಂಥ ಸಮಯ ಅಲ್ಲ ಅಂತ ನನಗಂತೂ ಗೊತ್ತೇ ಇದೆ. ಆದರೆ ಈ ಒಂದು ಕಾರ್ಯಕ್ರಮದ ಔಚಿತ್ಯ, ಈ ಚಂದ್ರಶೇಖರ್ ಕಡೋಡಿ ಮತ್ತು ಈ ಅಮರ ಸೇನಾ ಟ್ರಸ್ಟ್ನ ಒಂದು ಕಾರ್ಯಕ್ರಮವೇ ಹಾಗೆ. ಜನ ಬರಬೇಕು, ಮಾಡಬೇಕು, ಹಿಡಿಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋರೆಲ್ಲ ಅವರು. ಯಾವತ್ತೂ ಕೂಡ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇವತ್ತು ರಕ್ತದಾನ ಶಿಬಿರ ಅಂದರೆ ಅಲ್ಲಿ ಒಂದು ಕಡೆ ರಕ್ತದಾನ ಶಿಬಿರ ಆಗ್ತಾನೆ ಇರ್ತದೆ, ಇಲ್ಲಿ ಸನ್ಮಾನ ಕಾರ್ಯಕ್ರಮ ಅದು ಆಗ್ತಾನೆ ಇರ್ತದೆ, ಭಾಷಣಗಳು ನಡೀತಾನೆ ಇರ್ತದೆ, ಅಲ್ಲಿ ಡೆಂಟಲ್ ಕ್ಯಾಂಪ್ ನಡೀತಾನೆ ಇರ್ತದೆ. ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಅದರಲ್ಲಿ ಏನು ಕೆಲಸ ಆಗಬೇಕು ಅನ್ನುವಂತ ಮಾತ್ರ ಉದ್ದೇಶದಿಂದ ಅವರ ಕೆಲಸವನ್ನ ಮಾಡ್ತಾ ಇರ್ತಾರೆ, ಪ್ರಚಾರದ ದೃಷ್ಟಿಯಿಂದ ಅಲ್ಲ ಅನ್ನುವಂಥದ್ದನ್ನು ನಾನಂತೂ ಮನಗಂಡವ. ಬಹುಶಃ ಚಂದ್ರಶೇಖರ್ ಕಡೋಡಿ ಅವರೇ ಹಾಗೆ, ಅವರು ಈಗಾಗಲೇ ಅನೇಕರವರ ಬಗ್ಗೆ ಉಲ್ಲೇಖ ಮಾಡಿದರು. ನಮ್ಗೆಲ್ಲರಿಗೂ ಗೊತ್ತಿರುವಂತ ಯಾವಾಗಲೂ ಚಿರಪರಿಚಿತರು. ಇವತ್ತಲ್ಲಿ ನಾಯಿ ಸತ್ರು ಗುಂಡಿಗೆ ಹಾಕುವ ಕೆಲಸ, ಅಥವಾ ಒಂದು ನಾಯಿಗೆ ಗಾಯ ಆದರೂ ಅದನ್ನು ಆಸ್ಪತ್ರೆ ತೆಗೆದುಕೊಂಡು ಹೋಗುವ ಕೆಲಸ, ಒಬ್ಬ ಆಂಬ್ಯುಲೆನ್ಸ್ ಚಾಲಕನಾಗಿ ಮಾಡುವಂತ ಕೆಲಸ, ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ಒಬ್ಬ ಕನಿಷ್ಠದಿಂದ ಮೇಲಿನ ವರ್ಗದವರೆಗೂ ಮಾಡುವಂತ ಒಬ್ಬ ಒಳ್ಳೆಯ ಉತ್ತಮ ಒಂದು ಸೇವಾಕರ್ತರು ಅಂತ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಇವತ್ತು ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ನಮ್ಗೆ ಗೊತ್ತಿರುವಂತೆ ಎಲ್ಲರೂ ಕೂಡ ಇವತ್ತು ಹರ್ಷಿತ್ ಎಲಿಮೆಲೆ ಬಗ್ಗೆ ಮಾತಾಡಿದ್ರು. ನಿನ್ನೆ ಸಂಜೆ ರಾತ್ರಿ ಅವರಿಗೆ ಫೋನ್ ಮಾಡಿದ್ರಂತೆ, 9:00 ಫೋನ್ ಮಾಡಿದ್ರು ಅಂತ ಹೇಳಿ ಬರ್ಬೇಕು ಅಂತ ಹೇಳಿ. ಅಂದ್ರೆ ಒಬ್ಬ ಸೇನಾನಿ ಇವತ್ತು ಅವರಿಗೆ ಇಲ್ಲಿಂದ ಯಾವಾಗ ಆರ್ಡರ್ ಬರ್ತದೆ ಅಂತ ಗೊತ್ತಿಲ್ಲ. ಆಪರೇಷನ್ ಸಿಂಧೂರಕ್ಕೆ ಈಗ ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಆ ರೀತಿ ಕರ್ತವ್ಯವನ್ನ ಪಾಲಿಸುವಂತ ಒಂದು ನಿಯತ್ತಿನಿಂದಾಗಿ ನಿನ್ನೆ ರಾತ್ರಿ 9:00 ಫೋನ್ ಮಾಡೋಕೆ ಗುತ್ತಿಗಾರಿಗೆ ಬರ್ಬೇಕು ಅನ್ನೋಕೆ ಇವತ್ತು ಬಂದಿದ್ದಾರೆ. ಇದು ಒಬ್ಬ ಅಂದ್ರೆ ಸೇವಾ ಮನೋಭಾವನೆ ನಮ್ಮಲ್ಲಿ ಕರ್ತವ್ಯ ಜಾಗೃತಿಯನ್ನು ಯಾವ ರೀತಿ ಮೂಡಿಸ್ತದೆ ಅನ್ನತಕ್ಕ ಒಂದು ಉದಾಹರಣೆ ಅನ್ನುವಂಥ ರೀತಿಯಲ್ಲಿ ನಾನು ಮಾತಾಡ್ತಿರುವಂಥದ್ದು. ಹಾಗೇನೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯವರು ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ಇವತ್ತು ಹಿರಿಯಡಿತದಿಂದ ಬಹಳ ಅವರು ಈ ಸಂಸ್ಥೆಗೆ ಯಾವಾಗಲೂ ಕೂಡ ದಾನಿಗಳಾಗಿ ಅದರ ಜೊತೆ ಕೈ ಜೋಡಿಸಿದ್ರು. ನಾನು ಕೂಡ ಕಳೆದ ಬಾರಿ ಕೂಡ ಬಂದಿದ್ದೆ. ನಾನೊಬ್ಬ ಕಾಯಂ ಆಹ್ವಾನಿತ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಒಂದು ಅಮರ ಸೇನಾ ಟ್ರಸ್ಟ್ಗೆ, ಮತ್ತೆ ಬೇರೆ ಬೇರೆ ಇದಕ್ಕೆ ಒಂದು ಕಾಯಂ ಆಹ್ವಾನಿತರಾಗಿ ನಾವು ಈ ಸಭೆಯಲ್ಲಿ ಯಾವಾಗಲೂ ಇರ್ತೇವೆ. ಅಂತ ಸಂದರ್ಭದಲ್ಲಿ ಅವರು ಕೂಡ ಆ ಹಿರಿಯಡಿತದಿಂದ ಈ ಸಭೆಯಲ್ಲಿ ಬಂದು ಭಾಗವಹಿಸಿ ಅವರಾದಂಥ ಕೈಲಾದ ಸೇವೆ ಮತ್ತು ಇದರ ಜೊತೆ ಸಹಯೋಗತ್ವವನ್ನು ತರುವುದು ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ. ಅವರು ಅಲ್ಲಿಂದ ಬೆಳಿಗ್ಗೆ ಎದ್ದು ಬರಬೇಕು ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ. ಇಲ್ಲಿ ಹೇಗೋ ನಡೀತದೆ, ನಾವಾದರೂ ಅಲ್ಲಿ 4 ಜನ ಬರ್ತಾರೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಇದು ಮಾಡಿಕೊಂಡು ಹೋಗುವಂತ ಅನೇಕ ಜನ ಇದ್ದಾರೆ. ಆದ್ರೆ ಇದು ಹಾಗಲ್ಲ. ಇಲ್ಲಿಯ ಇವರ ಕಾರ್ಯಕ್ರಮ ಮಾಡುವಂಥದ್ದು ಹೇಗೆ ಇರಲಿ ಅದರಲ್ಲಿ ನಾವು ಭಾಗವಹಿಸಬೇಕು, ಅದರ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಇವರ ಶ್ರಮ, ಇವರ ಪರಿಶ್ರಮ ನಮಗೆಲ್ಲರೂ ಕೂಡ ಒಂದು ಮಾರ್ಗದರ್ಶಕ. ನಾವು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಆ ಭಾವನೆಯನ್ನ, ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಂಡಾಗ ಮಾತ್ರ ಇದಕ್ಕೆ ಅರ್ಥ ಬರ್ತದೆ. ನಾವೆಲ್ಲ ಹೇಳ್ಬೋದು, ಹೊಗಳ್ಬೋದು, ಅವರನ್ನ ಮೇಲೆ ಅಟ್ಟಕ್ಕೆ ಏರಿಸಬಹುದು, ಆದರೆ ನಮ್ಮಲ್ಲಿ ಆ ಪ್ರಜ್ಞೆಗಳನ್ನ ಮೂಡಿದಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಬರ್ತದೆ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಬಹುಶಃ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ, ಯಾರೇ ಬರಲಿ ಯಾರೇ ಹೋಗಲಿ ಅವರಂತೂ ನಿರಂತರವಾಗಿ ನಡೆಯುವಂತ ಇದು ಕಾರ್ಯಕ್ರಮ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಹಾಗಾಗಿ ಅವರ ಪ್ರಯತ್ನಕ್ಕೆ ಆ ಭಗವಂತನ ಯಶಸ್ಸು ಸಿಗಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆ ಸಂದರ್ಭದಲ್ಲಿ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗುವಂತ ಆಗಲಿ ಅನ್ನುವಂತ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಪ್ರೋತ್ಸಾಹ ಮತ್ತು ಶುಭ ಹಾರೈಕೆಗೆ ವಂದನೆಗೊಳಿಸಿ ಇಂದಿನ ರಕ್ತದಾನ ಶಿಬಿರದಲ್ಲಿ ರಕ್ತದಾನವನ್ನ ಮಾಡಿರತಕ್ಕಂತಹ ಹರ್ಷ ಇವರನ್ನ ಗೌರವಿಸುವಂತಹ ಸಮಯ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರು ಈ ಒಂದು ಗೌರವವನ್ನ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಸುಮಿತ್ರಾ ಮುಖಮಲೆ ಅವರು ಶುಭಾಶಯವನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಮರ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಗುತ್ತಿಗೆದಾರರು ಹಾಗೂ ಅಮರ ಸೇನೆ ರಕ್ತದಾನಿಗಳ ತಂಡ ಗುತ್ತಿಗೆದಾರರು ಹಾಗೂ ಹಲವು ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು 8ನೇ ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಸೇವೆಗಳನ್ನು ಈ ಒಂದು ಸಮಾಜ ಸೇವೆಗಳನ್ನು ಈ ಒಂದು ಟ್ರಸ್ಟ್ ವತಿಯಿಂದ ನಡೆಸ್ತಾ ಬಂದಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ಅವರ ಸೇವೆಗಳು ಸಮಾಜ ಸೇವೆಗಳು ನಡೀತಾ ಬರಲಿ ಅಂತ ಶುಭ ಹಾರೈಸಿದ ಅವಕಾಶಕ್ಕಾಗಿ ವಂದನೆಗಳು. ತುಂಬ ಸಂತೋಷ ಮೇಡಮ್, ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬನ್ನಿ. ಯಾಕೆಂತ ಹೇಳಿದರೆ ನಮ್ಮದು ಇನ್ನು ನಡೆಯುವಂಥದ್ದು ಫೆಬ್ರವರಿ 10ರಿಂದ 15, 20ರೊಳಗಿನ ನಡೆಯುವಂಥ ಕ್ಯಾಂಪ್ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮಾಡ್ತಾ ಇದ್ದೇವೆ. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅದಕ್ಕೆ ಮುಂದೆ ಕೂಡ ನಮ್ಮೊಂದಿಗಿದ್ದರು, ನಿರಂತರವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಾ. ಬಹುಶಃ ನೆಕ್ಸ್ಟ್ಗೆ ಅವಧಿ ಮುಗೀತದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ನಾನಂತೂ ಮತ್ತೆ ಮುಂದುವರಿತೇನೆ ಅಂತ ಹೇಳಿ ಆಗೋದಿಲ್ಲ, ಸಾಕು ಅಂತ ಹೇಳಿದರು. ಮತ್ತೆ ಅವರನ್ನು ಆಯ್ಕೆ ಆಗುವಂಥ ದಿನಗಳು ಬರಲಿ. ಖಂಡಿತ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಧಾಕರ್ ಸರ್ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಶುಭಾಶಯ ತಿಳಿಸಬೇಕು ಅಂತ ತಿಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಕಾಲಾವಧಿ ಒಳಪಟ್ಟ ಹಾಗೆ ಹಾಕಿದ ಗೆಲುವು ಲೆಕ್ಕ ಇವತ್ತು ನಾವು ಪ್ರತಿ ವರ್ಷದ 2ನೇ ಸಲ ಕಳೆದ 8 ಸಲದಿಂದ ಮಾಡುವಂತಹ ರಕ್ತದಾನ ಶಿಬಿರದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ವೇದಿಕೇತರ ಎಲ್ಲ ಆಹ್ವಾನಿತರೆ, ವಿಶೇಷವಾಗಿ ದೂರದ ಮಂಗಳೂರಿಂದ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಲಿಕ್ಕೆ ಬಂದ ಪ್ರವೀಣ್ ಮತ್ಪಂಗ, ಭಾರತೀಯ ರೆಡ್ ಕ್ರಾಸ್ ತಂಡದ ಬ್ಲಡ್ ಬ್ಯಾಂಕಿನ ಉಸ್ತುವಾರಿ ಅವರು, ಹಾಗೆ ನಮ್ಮ ಪ್ರತಿಷ್ಠಿತ ಡೆಂಟಲ್ ಕಾಲೇಜ್ KVG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿ ಮಿತ್ರರು ಮತ್ತು ಡಾಕ್ಟರ್ಸ್ ಬಂದಿದ್ದಾರೆ. ಫ್ರೀ ಡೆಂಟಲ್ ಕ್ಯಾಂಪ್ ಕೂಡ ನಡೆಯಲಿದೆ. ಅಮರ ಚಾರಿಟೇಬಲ್ ಟ್ರಸ್ಟನ್ನು ಬಹಳ ಹತ್ತಿರದಿಂದ ಬಲ್ಲವ ನಾನು, ಬಹಳ ಹತ್ತಿರದಿಂದ ಅವರು ನಮ್ಮ ರೆಡ್ ಕ್ರಾಸ್ನ ನಿರ್ದೇಶಕರು ಕೂಡ. ಅವರ ಕೆಲಸ ನೋಡಿ ನಾವು ಅವರನ್ನು ರೆಡ್ ಕ್ರಾಸ್ನ ನಿರ್ದೇಶಕರಾಗಿ ತಗೊಂಡಿದ್ದೇವೆ. ಚಂದ್ರಶೇಖರ್ ಗಡವಡಿ ಅವರು ನಿರಂತರವಾಗಿ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಈ ಒಂದು ಟೀಮ್ ಏನಿದೆ, ಇವರು ಕೇವಲ ರಕ್ತದಾನ ಶಿಬಿರಕ್ಕೆ ಮಾತ್ರ ಅಲ್ಲ, ಯೋಗದಿಂದ ಹಿಡಿದು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ನಿಂದ ಹಿಡಿದು ಬೇರೆ ಬೇರೆ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಳ್ತಾರೆ. ಈ ಬಗ್ಗೆ ನಾನು ಒಂದಷ್ಟು ಮಂದಿಯಲ್ಲಿ ಮಾತಾಡಿದಾಗ ನನ್ನ ಎದುರುಕುತ್ತ ನನ್ನ ಹಿರಿಯರು, ನನ್ನ ಬಂಧುಗಳಾದ ರವೀಂದ್ರನಾಥ್ ಹೆಗ್ಡೆ ಅವರು, ನನ್ನ ಮಾವ ಅವರು ನನಗೆ ಅವರ ಗಮನಕ್ಕೆ ತಂದಾಗ ದೂರದ ಮಣಿಪಾಲದಿಂದ ಕಳೆದ 3 ವರ್ಷದಿಂದ ಸದನ ಕೆಲವು ನನಗೆ ಅನಿಸಿದಾಗೆ 5-6 ಸಲ ಬಂದು ಇವರ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ದೊಡ್ಡ ಒಂದು ಈ ಅಮರ ಸೇನಾ ಏನು ಚಾರಿಟೇಬಲ್ ಟ್ರಸ್ಟ್ ಇದೆ, ಇವರ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ಇವರು ತಾಲೂಕನ್ನು ಮೀರಿ, ಗ್ರಾಮವನ್ನು ಮೀರಿ, ತಾಲೂಕನ್ನು ಮೀರಿ, ಜಿಲ್ಲೆಯನ್ನು ಮೀರಿ ಹೊರ ಜಿಲ್ಲೆಗೆ ಹೋಗಿ ಅಲ್ಲಿಂದ ನಮ್ಮ ಹಿರಿಯರ ಕೆಲವು ಲಯನ್ಸ್ ಕ್ಲಬ್ನ, ನಿಮಗೆ ಹಿರಿಯರ ಲಯನ್ಸ್ ಕ್ಲಬ್ನ ಬಗ್ಗೆ ಹೆಚ್ಚಿನವರಿಗೆ ಯಾರು ಗೊತ್ತಿರ್ಲಿಕ್ಕಿಲ್ಲ. ಮಣಿಪಾಲ ಸಮೀಪ ಕೇವಲ 25 ಮಂದಿ ಇರುವಂಥದ್ದು, 25 ವರ್ಷ 26 ವರ್ಷ ಕಳೆದಿದೆ. ಸತತವಾಗಿ ಹೈಯೆಸ್ಟ್ ರಕ್ತದಾನವನ್ನು ಮಾಡಿಸಿ ಅದಕ್ಕೆ ಪ್ರೋತ್ಸಾಹ ಮಾಡಿ ಬಹುಶಃ ವರ್ಷಕ್ಕೆ 2000 ಯೂನಿಟ್ಗಿಂತ ಹೆಚ್ಚನ್ನು ಕಲೆಕ್ಟ್ ಮಾಡಿ ಕೊಡುವಂತ ದೊಡ್ಡ ಸಂಸ್ಥೆ ನಮ್ಮ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯವರು ಇಲ್ಲಿ ಇದ್ದಾರೆ. ಪ್ರವೀಣ್ ಅವರ ತಂಡ ಗುತ್ತಿಗಾರನಲ್ಲಿದೆ, ಸುಳ್ಯದಲ್ಲಿದೆ, ಸಾಕಷ್ಟು ಸಂಸ್ಥೆ. ಸಮಾಜ ಸೇವೆಗೆ ಇನ್ನೊಂದು ಹೆಸರು ಲಯನ್ಸ್ ಕ್ಲಬ್, ರೋಟರಿ ಸಂಸ್ಥೆ ಅಲ್ಲ. ನಿಮ್ಗೆ ಗೊತ್ತಿರ್ಬೋದು, ಪ್ರಪಂಚದಾದ್ಯಂತ ಸುಮಾರು 11.5 ಲಕ್ಷ 12 ಲಕ್ಷಕ್ಕಿಂತ ಹೆಚ್ಚು ಲಯನ್ಸ್ ಸದಸ್ಯರಿದ್ದಾರೆ. ಆದರೆ ನಾನು ರೆಪ್ರೆಸೆಂಟ್ ಮಾಡೋದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಪಂಚದ 192 ದೇಶಗಳಲ್ಲಿ ಕೂಡ ಇರುವ ಒಂದು ಸಮಾಜ ಸೇವಾ ಸಂಸ್ಥೆ ಇದ್ರೆ ಅದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ಅತ್ಯಂತ ಹೆಚ್ಚು ಸದಸ್ಯರಿರುವಂತಹ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ಇದರೊಟ್ಟಿಗೆ ತುಂಬಾ ಸಂತೋಷದಿಂದ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಪ್ರತಿ ವರ್ಷ ಮಂಗಳೂರಿಂದ ನಮ್ಮ ಬ್ಲಡ್ ಬ್ಯಾಂಕ್ ತಂಡ ಬಂದು ಇವತ್ತು 1 ಅಲ್ಲ 2 ಅಲ್ಲ 13 ಮಂದಿ ಬಂದಿದ್ದಾರೆ. ದೊಡ್ಡ ಒಂದು ತಂಡವೇ ಬಂದಿದೆ. 13 ಮಂದಿ ಬಂದ್ರೆ ಕಡಿಮೆ ಅಂದ್ರೆ 130 ಯೂನಿಟ್ ನಾವು ಕಲೆಕ್ಟ್ ಮಾಡಬೇಕು. 130 ಯೂನಿಟ್ ಕೊಡಿದ್ರೆ ನೀವು 13 ಮಂದಿ ಕೂಡ ಬ್ಲಡ್ ಕೊಟ್ಟು ಹೋಗ್ಬೇಕಾಗ್ತದೆ. ನಮಗೆ ಒಟ್ಟು ನಮ್ಮ ಟಾರ್ಗೆಟ್ ಪೂರ್ತಿ ಆಗಬೇಕು. ಅದಕ್ಕೆ ನಿಮ್ಮ ಸಹಕಾರ ಕೊಡಬೇಕು. ಮೊನ್ನೆ ಡೆಂಟಲ್ ಕಾಲೇಜಿನವರು ಸುಮಾರು 80 ಯೂನಿಟ್ಗಿಂತ ಹೆಚ್ಚು ಇದೇ ಪ್ರವೀಣ್ ಅವರ ನೇತೃತ್ವದಲ್ಲಿ ಬಂದಂತ ಇದನ್ನು ನಾವು 2-3 ವಾರದ ಹಿಂದೆ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿದೆ. ಕಳೆದ ಸಲ ಬಂದಾಗ 225 ಯೂನಿಟ್ ಕಲೆಕ್ಟ್ ಮಾಡಿದ್ದೇವೆ ನಾವು. ಅದು ನಮ್ಮ ಒಂದು ಹೆಮ್ಮೆ. ಡೆಂಟಲ್ ಕಾಲೇಜಿಯವರು ಅಥವಾ ಈ KVG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮನಸ್ಸು ಮಾಡಿದ್ರೆ 1000 ಯೂನಿಟ್ಗಳನ್ನು ಮಾಡಬಹುದು. ರಕ್ತದಾನ ಮಾತ್ರ ಮಾಡಿದ್ದಲ್ಲ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಈ ಸಂಘಟನೆ ಜೊತೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
ಅವರ ಜೊತೆ ನಾವು ತೊಡಗಿಸಿಕೊಳ್ತೇವೆ. ನಮಗೆ ನಿನ್ನೆಯಿಂದ ಪುರ್ಸೋತಿಲ್ಲ. ಇದು ನಿನ್ನೆಯಿಂದ ಸ್ವಾತಂತ್ರ್ಯ ದಿನಾಚರಣೆ, ಅಷ್ಟಮಿ ಆಚರಣೆ ಮಾಡೋದು. ನೀವು ಉಡುಪಿಯವರು ಇಟ್ಲಪಿಂಡಿ ನಾಳ್ದು ಒಂದು ವಾರ ಕಳೆದು ಮಾಡ್ತೀರಾ, ನಾವು ಒಂದು ವಾರ ಮುಂದೆ ಇದ್ದೇವೆ. ನಾವು ಅದನ್ನು ಮಾಡಿ ನಾವು ಇವತ್ತು ಕೂಡ ನಮ್ಮ ಅಷ್ಟಮಿ ಆಚರಣೆ ನಡೀತಾ ಇದೆ. ನಮಗೆ ಪುರ್ಸೋತಿಲ್ಲ. ಆದರೂ ಇವರ ಚೊರೆ ತಡಿಲಿಕ್ಕೆ ಕೊಡದೆ ನಾವು ಬರೋದಿಲ್ಲಿಗೆ ಭಯದಿಂದ ಭಕ್ತಿಯಿಂದ ಇವರ ಜೊತೆ. ಇಲ್ಲದಿದ್ರೆ ಪ್ರವೀಣ್ ಹೇಳಿದ್ರು ಕೋರ್ಟ್ ಹುಲಿಯರಂತೆರಡು ಪೂಜಿಯರ್ಬಾರ ಕೋರ್ಟ್ ಮಾಡ್ಕೊಂಡದ್ದು ಈ ಪೂಜಿಯರನ್ನ. ಹೌದು, ಅವರ ಆ ಒಂದು ಒಬ್ಸೆಷನ್ ಉಂಟಲ್ಲ, ಒಬ್ಸೆಷನ್ ಟು ದ ಸೊಸೈಟಿ, ಒಬ್ಸೆಷನ್ ಟು ದ ಸೋಷಿಯಲ್ ಗೋಲ್ಸ್, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಮಾಡ್ತಾ ಇದ್ದೇನೆ. ಅವರಿಗೆ ಅತ್ಯಂತ ಗೌರವಿಸ್ತಾ ಇದ್ದೇನೆ. ಬಹುಶಃ ನನಗೆ ನಮ್ಮದೇನು ಎಜೆಂಡಾ ಇಲ್ಲ, ನಮಗೆ ಏನು ಒಳ್ಳೆ ಕೆಲಸ ಮಾಡಿ ಓಟಿಗೆ ನಿಲ್ಲಿಕ್ಕಿಲ್ಲ, ನಾನು ಅದು ಮಾಡಿದೆ ಅಂತ ಹೇಳಿಕೊಡ್ಲಿಕ್ಕಿಲ್ಲ. ನಾವು ಏನಿದ್ರು ನಮ್ಮಿಂದಾದ ಕೊಡುವಂತ, ನಿರಂತರವಾಗಿ ರಕ್ತದಾನ ಮಾಡುವ ನಾನು, ನಿರಂತರವಾಗಿ ಸಣ್ಣ ಪುಟ್ಟ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ನಾವು. ನಮಗೆ ವೇದಿಕೆಯಲ್ಲಿ ಹಕ್ಕಿನಲ್ಲಿ ಮಾತಾಡುವಂಥದ್ದು ಹೇಳಿದೆ. ರಕ್ತದಾನದ ಬಗ್ಗೆ ಯಾವ ಲಯನ್ಸ್ ಕ್ಲಬ್ನವನು ಯಾರು ಅಮರ ಸೇನಾ ಚಾರಿಟಿ ಸಂಸ್ಥೆಯನ್ನು ಮಾತಾಡೋಕ್ಕಿಂತ ಹೆಚ್ಚು ನಾನು ಟೇಬಲ್ ಬುದ್ಧಿ ಮಾತಾಡ್ಬೋದು ಅಲ್ವಾ ವೆಂಕಟ ಅವರಿಗೆ. ನಾನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ನಾನು ಮಾಡೋದು ಮಾತ್ರ, ನನ್ನ ಮಕ್ಕಳನ್ನು ಕೂಡ ರಕ್ತದಾನ ಮಾಡಿಸ್ತೇನೆ. ಯಾವುದೇ ತಂದೆ ತನ್ನ ಅದರಿಂದ ಸಮಸ್ಯೆ ಆಗುದು ಇದ್ರೆ ಅವರ ಮಕ್ಕಳನ್ನು ರಕ್ತದಾನಕ್ಕೆ ಮಾಡಿಸ್ಲಿಕ್ಕಿಲ್ಲ. ನನ್ನ ಮಕ್ಕಳು ಮಾಡ್ತಾ ಇದ್ರು, ಆ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಇಡೀ ಕುಟುಂಬ ರಕ್ತದಾನ ಮಾಡ್ತಾ ಇದ್ದೆ. ವೇದಿಕೆಯಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ. ಇವರು ಶೆಟ್ಟಿಗಾರ್ ಅವರು ನಮ್ಮ ಹಿರಿಯರ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು. ನಿಮಗೆ ಒಂದು ಪರಿಚಯ ಇರಲಿಕ್ಕಿಲ್ಲ. ಅವರು 5 ಮಂದಿ ಬಂದಿದ್ದಾರೆ. ಪ್ರತಿ ಸತಿ 5 ಮಂದಿ ಬಂದು ಇಲ್ಲಿ ಒಂದೆರಡು ಸಲ ರಕ್ತದಾನವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಬೆನ್ನು ಕಟ್ಟುವಂತ ಕೆಲಸ ಮಾಡ್ತಾರೆ. ಅವರಿಗೆ ಬಹುಶಃ ಅಲ್ಲಿ ಪಕ್ಕದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋದ್ರೆ ಒಮ್ಮೆಗೆ 250 ಯೂನಿಟ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ. ಆದರೆ ನಮ್ಮ ಒತ್ತಾಸೆ ಮೇರೆಗೆ ನೀವು ಮಾಡುವ ಒಂದು ಒಳ್ಳೆ ಕೆಲಸಕ್ಕೆ ಲಯನ್ಸ್ ಕ್ಲಬ್ ಹಿರಿಯಡ್ಕ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಲಯನ್ಸ್ ಕ್ಲಬ್ ಹಿರಿಯಡ್ಕದವರು ಜೋಡಿಸಿದ ನಂತರ ನಾವು ಗುತ್ತಿಗಾರನವರು ಕೂಡ ಸೇರಿಸ್ತಾ ಇದ್ದೇವೆ. ಲೋಕಲ್ ಲಯನ್ಸ್ ನವರು ಕೂಡ ನಾವು ಕೈ ಜೋಡಿಸ್ತಾ ಇದ್ದೇವೆ. ಒಳ್ಳೆ ಕೆಲಸ. ಇದರಲ್ಲಿ ಇನ್ನೊಂದು ಕೆಲಸ ಏನಾದ್ರು ಅಂದ್ರೆ 2 ಲಯನ್ ಫ್ಯಾಮಿಲಿಗಳು ಒಟ್ಟಾಗ್ತವೆ. 2 ಲಯನ್ ಫ್ಯಾಮಿಲಿ ಒಟ್ಟಾಗಿ ಇಲ್ಲಿ ನಮಗೆ ಆನೆಗಳ ಉಪದ್ರವದಿಂದ ಕೂತುಕೊಳ್ಳಿಕ್ಕೆ ಆಗುತ್ತದೆ. ಇಲ್ಲಿ ಸಾಧ್ಯ ಆಗಲ್ಲ, ಅದನ್ನು ಓಡಿಸಿ ಹೋಗಿದ್ವಿ. ನಮ್ಮ ಇಡೀ ಕೃಷಿಯನ್ನು ಸತ್ಯನಾಶ ಮಾಡಿದ್ದವು. ಅದು ನೀವೆಲ್ಲ ಒಟ್ಟಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಆನೆಗಳ ಉಪದ್ರವ ಜಾಸ್ತಿ. 2 ಲಯನ್ಗಳು ಒಟ್ಟಾಗಿ ಅದನ್ನು ಓಡಿಸುವಂತ ಕೆಲಸ ಕೂಡ ಜೋಸೆಫ. ಎಲ್ರಿಗೂ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಾನು ಸಭಾಧ್ಯಕ್ಷನ ನೆಲೆಯಲ್ಲಿ ಮತ್ತೆ ನಾನು ವರ್ತಕ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ, ಸುಳ್ಯ ತಾಲೂಕು ವರ್ತಕ ಸಂಘದ ನೆಲೆಯಲ್ಲಿ ಒಂದಷ್ಟು ಸಂಘಟನೆಗಳಲ್ಲಿ ದುಡಿಯುವ ಇದರಲ್ಲಿ ನಾನು ನಾನು ಕೂಡ ಒಬ್ಬ ಇವರ ಜೊತೆ ಕೈ ಜೋಡಿಸುವ ಅಂತ ಹೇಳಿಕೊಂಡು ದೂರದಿಂದ ಮಂಗಳೂರಿಂದ ಬಂದಂತ ಬ್ಲಡ್ ಬ್ಯಾಂಕಿನ ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಟೀಮ್ನವರಿಗೆ ಅತ್ಯಂತ ಗೌರವದಿಂದ ಒಂದು ದಿವಸ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳಿಕೊಂಡು ವಿಶೇಷವಾಗಿ ಈ ಸಲ ಡೆಂಟಲ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ KVG ದಂತ ಮಹಾವಿದ್ಯಾಲಯದ ವತಿಯಿಂದ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದರ ಪ್ರಯೋಜನ ಪಡ್ಕೊಳ್ಳಿ. ದಯವಿಟ್ಟು ಇಲ್ಲಿರುವಂತ ನಾಗರಿಕರು ಯಾರಿದ್ದೀರಿ ಊರಿನವರು, ನಿಮ್ಮ ಅಕ್ಕಪಕ್ಕದವರಿಗೆ ಫೋನ್ ಮಾಡಿ ಫ್ರೀ ಮೆಡಿಕಲ್ ಕ್ಯಾಂಪ್, ಡೆಂಟಲ್ ಕ್ಯಾಂಪ್ ನಡೀತಾ ಇದೆ. ಅದರ ಪ್ರಯೋಜನ ಪಡ್ಕೊಳ್ಳಿ. ಯಾರಲ್ಲಿ ಆರೋಗ್ಯವಂತ ರೀತಿಯಲ್ಲಿ ಬಂದು ಅವರು ರಕ್ತದಾನ ಮಾಡುವಂತಾಗಲಿ, ಕಡಿಮೆ 100 ಯೂನಿಟ್ ಇವತ್ತು ಕಲೆಕ್ಟ್ ಆಗಲಿ. ಅದೇ ಪ್ರಕಾರ ಒಂದು 100 ಮಂದಿ ಆದರೂ ಡೆಂಟಲ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಅಮರ ಸೇನಾ ಚಾರಿಟೇಬಲ್ ಟ್ರಸ್ಟ್, ವಿಶೇಷವಾಗಿ ಗ್ರಾಮ ಪಂಚಾಯತ್ ಪ್ರಥಮವಾಗಿ ಹಿಡಿದು ಆತ್ಮೀಯ ಮಿತ್ರ ವೆಂಕಟ ಅವರು ವೇದಿಕೆಯಲ್ಲಿದ್ದಾರೆ, ಪ್ರವೀಣ್ ಅವರಿದ್ದಾರೆ. 2 ಹಿರಿಯಡ್ಕ ಲಯನ್ಸ್ ಕ್ಲಬ್ ಮತ್ತು ನಮ್ಮ ಗುತ್ತಿಗಾರ ಲಯನ್ಸ್ ಕ್ಲಬ್ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಇದ್ದಾರೆ. ತುಂಬಾ ಸಂತೋಷ ಆಗುವುದಕ್ಕೆ ಯಾರು ಒಳ್ಳೆ ಕೆಲಸಕ್ಕೆ ಎಲ್ಲರೂ ನೀವು ಮಾಡಬೇಕಾಗಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರ ಜೊತೆ ಸೇರಿಕೊಳ್ಳುವಂತ ದೊಡ್ಡ ಮನೋಭಾವ ನಿಮಗಿದೆ. ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದೆ. ಪ್ರವೀಣ್ ಅವರ ಇನ್ನು ಹೇಗೂ ಇವರು ದೂರದಿಂದ ಬಂದಿದ್ದಾರೆ. ನೀವೊಂದು 10 ಮಂದಿ ಕೂತು ಮಾತಾಡಿ ಮಧ್ಯಾಹ್ನ ಊಟ ಮಾಡಿ ಕಳಿಸಿ. ನನ್ನ ಹತ್ತಿರದ ಬಂಧುಗಳೆಲ್ಲ ಇದ್ದಾರೆ. ನನಗೆ ಸುಳ್ಯದಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ನಾನು ಹೋಗ್ತೇನೆ. ಆದ ಕಾರಣ ನೀವು ನನ್ನ ನೆಂಟರನ್ನು ನೀವು ಊಟ ಮಾಡಿಸಿ ಕಳಿಸಬೇಕು. ಆಟಿ ತಿಂಗಳು ವೈದ್ಯರು ಮನಸ್ಸು ಮಲ್ಪಂತ ಗಡಗುಡ್ಡದಲ್ಲಿ ಪ್ರವೀಣರೇ, ಅವಕಾಶಕ್ಕಾಗಿ ನಿಮ್ಗೆಲ್ಲರೂ ಹೊಂದಿಸ್ತಾ ನನ್ನ ಬಾಲಕೃಷ್ಣ ಸರ್ ಇದ್ದಾರೆ, ನಮಗೆ ಬೇಕಾದವರೆಲ್ಲ ಎದುರು ಕೂತಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ಅಲ್ಲಿಂದ ಸಮಯ ಮಾಡಿಕೊಂಡು ಬಂದಿದ್ದೀರಾ. ಈ ಕಾರಣಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತಾ ನಮ್ಮ ಇವರಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರ ಮತ್ತು ಮೋಹನ್ ಸಿರಾಜ್ ಇವರಿಗೆಲ್ಲ ಒಂದಿವಸ ನಾನು ಮಾತನ್ನು ಮುಗಿಸ್ತೇನೆ. ನಾವು ಯಾವಾಗಲೂ ರೆಡ್ ಕ್ರಾಸ್ ನಿಮ್ಮ ಜೊತೆ ಇದನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಲಯನ್ಸ್ ಹಿರಿಯಡ್ಕ ಇದರ ಅಧ್ಯಕ್ಷರು ಶುಭಾಶಯಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಧ್ಯಕ್ಷರೇ, ನೆರೆದಿರುವಂತಹ ಶಿಬಿರಾರ್ಥಿಗಳೇ,
ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಈ ನಮಗೆ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅವರು ನಮ್ಮ ಈ ಒಂದು ನೋಬಲ್ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮಗೆ ಭಾಗಿಯಾಗುವುದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ನಾನು ಅವರಿಗೆ ಹಿರೇಡ್ಕ ಲಯನ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನೀಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಮಹನೀಯರೇ ಹಾಗೂ ವೇದಿಕೇತರ ಮಹನೀಯರೇ, ರಕ್ತದಾನಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ KVG ದಂತ ವೈದ್ಯರೇ ಹಾಗೂ ರೆಡ್ ಕ್ರಾಸ್ನ ಸಿಬ್ಬಂದಿಗಳೇ, ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ರಕ್ತದಾನ ಅತಿ ಶ್ರೇಷ್ಠವಾದ ದಾನ. ವಿಶೇಷವಾಗಿ ಈ ಸಂದರ್ಭದಲ್ಲಿ ದೂರದ ಉಡುಪಿಯ ನಮ್ಮ ಲಯನ್ಸ್ ಭಾಷೆಯಲ್ಲಿ ಹೇಳುವುದಾದರೆ 317C ಜಿಲ್ಲೆಯ ಹಿರಿಯಡ್ಕ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಮುಂದೆ ನಮ್ಮದೇ ಒಂದು ಮೀಟಿಂಗ್ ಇದೆ, ಅದರಲ್ಲಿ ಕೂಡ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಾನು ಆ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಚಂದ್ರಶೇಖರ್ ಕಡೋಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ವೆಂಕಟ ದಂಬೇಕೋಡಿ ಅವರು ಹೇಳಿದಂತೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳುವಾಗೆ ಅವರು ಮಾಡದ ಸೇವೆ ಇಲ್ಲ. ಇಲ್ಲಿ ಯಾರೇ ಕಷ್ಟದಲ್ಲಿ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಅವರು ಆಲ್ರೆಡಿ ತುಂಬ ಕಷ್ಟದಲ್ಲಿ ಇದ್ದಾರೆ. ಅದನ್ನು ಯಾವುದನ್ನು ಅವರು ಗಣನೆಗೆ ತೆಗೆದುಕೊಳ್ಳದೆ ಅವರು ಈ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಥ ಒಂದು ವ್ಯಕ್ತಿಗೆ ಲಯನ್ಸ್ ಕ್ಲಬ್ ಗುತ್ತಿಗಾರರು ಯಾವತ್ತು ಅಂದರೆ ಇಂಥ ಒಂದು ಸಂಸ್ಥೆಗೆ ನಾವು ಯಾವತ್ತೂ ಕೂಡ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡಿಕೊಂಡು ಅವ್ರ ಜೊತೆಗೆ ನಾವು ಇರ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮೋಹನ್ ದಾಸ್ ಜಿರಾಜೆ ತಾವು ಶುಭಾಶಯಗಳನ್ನು ತಿಳಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ಹಿರಿಯರಿಗೂ ನಮಿಸುತ್ತ ರಕ್ತದಾನ ಮಾಡುವಾಗ ನೀವು ಎಲ್ಲ ಆರೋಗ್ಯಗಳ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಇದ್ದೇನೆ. ಹಾಗೆ ಡೆಂಟಲ್ ವೈದ್ಯಕರಿಗೂ ಹಾಗೂ ರಕ್ತದಾನ ವೈದ್ಯಕರಿಗೂ ಎಲ್ಲ ಒಳ್ಳೆಯದಾಗಲಿ. ಹಾಗೆ ರಕ್ತದಾನ ಮಾಡುವವರಿಗೆ ಒಳ್ಳೆಯದಾಗಲಿ ಅಂತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಪ್ರೀತಿ ಮತ್ತು ನೆನಪಿನ ದ್ಯೋತಕವಾಗಿ ಗೌರವ. ವೇದಿಕೆಯಲ್ಲಿ ತುಂಬ ಹೊತ್ತಾಯಿತು, ಕ್ಷಮೆ ಇರಲಿ. ವೆಂಕಟಣ್ಣ ತುಂಬ ಅರ್ಜೆಂಟಲ್ಲಿ ಇರಬೇಕು ಅಂತ ಕಾಣ್ತದೆ. ನಮ್ಮ ಕಾಯಂ ಅವಾಂತರಾಗಿ ನೀವು ಅಜೀವ ಸದಸ್ಯತನವನ್ನು ಇವತ್ತಿಂದ ಪಡೆದುಕೊಳ್ತೀರಿ ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೆ ಹಾಗೆ ಜವಾಬ್ದಾರಿಗೆ ನಾವು ಆಗ ಕರಿಬೇಕಿದ್ದ ನಮಗೆ ಸ್ಥಳಾವಕಾಶ ಕ್ಷಮಿಸಿ. ಹಾಗಾಗಿ ಎಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸಿದ್ದೀರಾ. ತಾವು ಕೂಡ ಶುಭಾಶಯಗಳನ್ನು ತಿಳಿಸಿ ಕಾರ್ಯಕ್ರಮದ ಎಲ್ಲ ಅತಿಥಿಗಳಿಗೆ ಇರು ಸ್ಮರಣಿಕೆಯನ್ನು ತಗೊಂಡು ನೀಡಬೇಕು ಅಂತ ಎಲ್ಲರೊಂದಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ ಕಾರ್ಯಕ್ರಮವನ್ನು ಪೂರ್ಣವಾಗಿ ಕೊನೆಗೊಳ್ತಾ ಇದ್ದೇನೆ. ದಿವ್ಯಾ ಕೊಂಬೆಟ್ಟು ಹಾಗೆ ಶಿವಕುಮಾರ ಕೊಡಂಬು, ಶ್ರೀಕಾಂತ್ ಸ್ಪೈಕ ತಾವೆಲ್ಲರೂ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು. ಮಿತ್ರ ಚಿಕ್ಕಮಣಿ ಅಭಿಲಾಷಗಳು ಕೂಡ ತಕ್ಷಣ ವೇದಿಕೆಗೆ ತೆರಳಿ ಎಲ್ಲ ಅತಿಥಿಗಳಿಗೆ ಒಬ್ಬೊಬ್ಬರಾಗಿ ತನ್ನ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದೆ. ಹೂ ಕೊಟ್ಟು ಸ್ವಾಗತಿಸಬೇಕಿತ್ತು. ನಿನ್ನೆ ನನಗೊಂದು ಯೋಚನೆ ಬಂತು,
ಸಣ್ಣ ಬದಲಾವಣೆಯನ್ನು ಇಟ್ಕೊಳ್ಳುವ, ಸಣ್ಣ ಬದಲಾವಣೆ ಅದು ದೊಡ್ಡ ಬದಲಾವಣೆ ಆಗ್ತದೆ ಅಂತ ಹೇಳುವಂಥ ವಿನಂತಿಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ರಕ್ತದಾನ ಮಾಡಿದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸೇರಿಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ಒಂದಿಬ್ಬರಿಗೆ ಗೌರವ ಸಮರ್ಪಿಸಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಕಾಂತ್ ಪೈಕ ಹಾಗೆ ಉದಯ್ ಪಂಜಿಪಳ ಇವರಿಗೆ ಗೌರವವನ್ನು ಸ್ವೀಕರಿಸಬೇಕು. ವೇದಿಕೆಯ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತದೆ. ನಿರಂತರವಾಗಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇರ್ತದೆ. ರಕ್ತದಾನ ಮಾಡಿದ ಎಲ್ಲರೂ ಕೂಡ ಗೌರವವನ್ನು ಇಲ್ಲಿರುವ ಅತಿಥಿಗಳಿಂದ ಮತ್ತೆ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ಹಾಗೂ ಉಪಹಾರವನ್ನು ಎಲ್ಲರೂ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ವಿಚಾರ ಏನಿದೆ ಇಂದಿರಾ ಅವರು ಟೈಲರಿಂಗ್ ವೃತ್ತಿಯೊಂದಿಗೆ ರೀಲ್ಸ್ ಪೂರ ಒಂದು ನೀವು ಫೋನ್ ಮಾಡಿ, ನಾವು ಫೋನ್ ಹೋಗ್ತಾ ಇಲ್ಲ.